ಹಲೋ ಫ್ರೆಂಡ್ಸ್ ಇದನ್ನು ನಾನು ಸ್ಲ್ಯಾಂಟಿಂಗ್ ಆರ್ಚನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದರಲ್ಲೇ ಬೇರೆ ಥರ ಡಿಸೈನ್ ಇದು ಸ್ಲ್ಯಾಂಟಿಂಗ್ ಆರ್ಚ್. ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಮತ್ತು ಮಾಡೋದಕ್ಕೂ ಅಷ್ಟೇ ತುಂಬಾ ಈಸಿ ಅಂತಲೇ ಹೇಳ್ಬೋದು. ನೋಡಿ, ನಾನು ಮಾಡ್ತಾ ಅದರಲ್ಲಿ ಏನು ಪ್ರಾಬ್ಲಮ್ ಬಂದರೆ ನಾವು ಯಾವ ಥರ ಅದನ್ನು ಸಾಲ್ವ್ ಮಾಡ್ಕೋಬೇಕು ಅಂತಲೂ ಸಹ ಹೇಳ್ತೀನಿ. ತುಂಬಾ ಈಸಿ ಅಂತಲೇ ಹೇಳ್ಬೋದು ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಡಿಸೈನ್ನ ತೋರಿಸಿದ್ದೀನಿ. ಇದನ್ನು ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲು ನಾನಿಲ್ಲಿ ಗ್ರೀನ್ ಕಾಣಿಸ್ತಿದೆಯಲ್ಲ, ಈ ಕಲರ್ಗೆ ಕಾಂಟ್ರಾಸ್ಟ್ ಪಿಂಕನ್ನು ತೊಗೊಂಡಿದ್ದೀನಿ. 6 ಎಳೆ ದಾರವನ್ನು ತೊಗೊಂಡಿದ್ದೀನಿ. ಅದನ್ನು ಗಂಟನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. 6 ಎಳೆ ದಾರವನ್ನು ನೋಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಬಾಬಿನ್ಗೆ ವೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಒಂದು ರೌಂಡ್ ಬೀಡನ್ನು ತೋರಿಸ್ತಾ ಇದ್ದೀನಿ. ಅಂದರೆ ರೌಂಡ್ ಶೇಪ್ನಲ್ಲಿರುವಂತಹ ಡಿಸೈನ್ ಇರೋವಂತಹ ಬೀಡನ್ನು ತೋರಿಸ್ತಾ ಇದ್ದೀನಿ. ಮೊದಲು ನಾನು 6 ಎಳೆ ದಾರವನ್ನು ತೊಗೊಂಡಿದ್ನಲ್ಲ, ಅದನ್ನು ಸೀರೆ ಹಿಂಭಾಗದಲ್ಲಿ ಇಟ್ಬಿಟ್ಟು ನಾವು ಅದನ್ನು ಲಾಕನ್ನು ಮಾಡ್ಕೊಳ್ಳೋಣ. ಸ್ಯಾರಿಗೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ. ನಾನು ಇದರಲ್ಲಿ ಸೀರೆಗೆ ಜಿಗ್ಜಾಗನ್ನು ಮಾಡಿಲ್ಲ. ಸ್ಯಾರಿನಲ್ಲೇ ಡಿಸೈನ್ ರೆಡಿ ಇರೋದ್ರಿಂದ, ಅಲ್ಲಿ ಬಾರ್ಡರ್ ಸಹ ರೆಡಿ ಇರೋದ್ರಿಂದ ನಾನು ಅಲ್ಲಿ ಜಿಗ್ಜಾಗ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಹಾಗೆಯೇ ಡೈರೆಕ್ಟಾಗಿ ಸ್ಯಾರಿಗೆ ಮಾಡ್ತಾ ಇದ್ದೀನಿ. 2 ಸರಿ ನಾವಿಲ್ಲಿ ಸ್ಯಾರಿನ ಲಾಕ್ ಮಾಡ್ಕೊಳ್ಳೋಣ. 2 ಸರಿ ನಾನು ಸಿಂಗಲ್ ಲಾಕನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಸಿಂಗಲ್ ಲಾಕ್ ಮಾಡಿದ ನಂತರ 4 ಚೈನನ್ನು ಹಾಕ್ಕೊಳ್ಳೋಣ. ನೋಡಿ, 4 ಚೈನ್ನ ಹಾಕ್ಕೊಂಡು 4 ಚೈನ್ ಯಾವ ಲೆವೆಲ್ಗೆ ಬರುತ್ತೆ ಅಲ್ಲಿಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ಲಾಕನ್ನು ಮಾಡ್ತಾ ಇದ್ದೀನಿ. 4 ಚೈನ್ ಲೆವೆಲ್ಗೆ ನಾವು ಸಮವಾಗಿ ಲಾಕನ್ನು ಮಾಡ್ಕೊಳ್ಳೋಣ. ಸ್ವಲ್ಪ ಇಲ್ಲಿ ಸ್ಯಾರಿನಲ್ಲಿ ಸ್ವಲ್ಪ ಅದು ದಪ್ಪ ಇರೋದ್ರಿಂದ ಸ್ವಲ್ಪ ನೀಡಲ್ನ ಫೋರ್ಸ್ ಆಗಿ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಫೋರ್ಸ್ ಅಪ್ಲೈ ಮಾಡಿ ನೀಡಲ್ನ ರಿಮೂವ್ ಮಾಡ್ಕೋಬೇಕು ಸ್ಯಾರಿಯಿಂದ. 4 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ ನಂತರ ದಾರವನ್ನು ಮೇಲ್ಭಾಗ ಮಾಡಿ ನಾನು ಫ್ಲವರ್ ತೋರಿಸಿದ್ನಲ್ಲ, ಆ ಬೀಡನ್ನು ನಾವು ಹಾಕ್ಕೊಳ್ಳೋಣ. ನೀಡಲ್ಗೆ ಮೊದಲು ಬೀಡನ್ನು ಪೋಣಿಸ್ಕೊಂಡು ಅದನ್ನು ನಾವು ಮೊದಲು ನೀಡಲ್ನ ಮೌತ್ನಲ್ಲಿ ನಾವು 6 ಎಳೆ ದಾರವನ್ನು ಪೂರ್ತಿಯಾಗಿ 6 ಎಳೆಯನ್ನು ನಾವು ಬೀಡ್ ಮೂಲಕ ಎಳ್ಕೋಬೇಕು. ನಂತರ ಬೀಡನ್ನು ಲಾಕ್ ಮಾಡ್ಕೋಬೇಕು. 1 ಟೈಮ್ ತೋರಿಸ್ತಾ ಇದ್ದೀನಿ ನೋಡಿ. ಬೀಡ್ ಲಾಕ್ ಮಾಡಿದ ನಂತರ ನಾವು ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಅದು ಯಾವ ಲೆವೆಲ್ಗೆ ನಾವು ಈಗ ನೀಡಲ್ನ ಕೆಳಗಡೆ ಸ್ಯಾರಿ ಮೇಲೆ ಟಚ್ ಮಾಡಿದಾಗ ಯಾವ ಲೆವೆಲ್ಗೆ ಅದು ಸಮವಾಗಿ ಬರುತ್ತೆ ಅಲ್ಲಿಗೆ ನಾವು ಸ್ಯಾರಿಗೆ ನಾವು ನೀಡಲ್ನ ಚುಚ್ಬಿಟ್ಟು ಲಾಕನ್ನು ಮಾಡ್ಕೊಳ್ಳೋಣ. ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಈ ಥರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ನಾರ್ಮಲ್ ಅದರಲ್ಲಿ ಲ್ಯಾಂಗ್ವೇಜ್ನಲ್ಲಿ ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ಸೊ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ. ಈಗ ಲಾಕ್ ಮಾಡಿದ ನಂತರ ನಾವಲ್ಲಿ ಒಳಗಡೆ ಒಂದು ಹೋಲ್ ಕ್ರಿಯೇಟ್ ಆಗಿದೆ. ಅಲ್ಲಿ ನಾವು ಡಬಲ್ ಕ್ರೋಶವನ್ನು ಮಾಡ್ಕೊತಾ ಹೋಗೋಣ. ಕಂಪ್ಲೀಟಾಗಿ ಆ ಹೋಲ್ ಕವರ್ ಆಗ್ತಾ ಹೋಗಬೇಕು. ಫಿಲ್ ಆಗೋವರೆಗೂ ನಾವು ಕಂಪ್ಲೀಟಾಗಿ ನಾವಲ್ಲಿ ಡಬಲ್ ಕ್ರೋಶವನ್ನು ಹಾಕ್ತಾ ಹೋಗಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿಗ ಆಲ್ರೆಡಿ 2ನೇ ಡಬಲ್ ಕ್ರೋಶವನ್ನು ಹಾಕ್ಕೊತಾ ಇದ್ದೀನಿ. ನೀಡಲ್ ಮೇಲೆ 1 ಟೈಮ್ ದಾರವನ್ನು ತೊಗೊಂಡ್ರೆ ಅದು ಡಬಲ್ ಕ್ರೋಶ ಆಗುತ್ತೆ. 2 ಟೈಮ್ ದಾರ ತೊಗೊಂಡ್ರೆ ನೀಡಲ್ ಮೇಲೆ ಅದನ್ನು ತ್ರಿಬಲ್ ಕ್ರೋಶ ಅಂತ ಹೇಳ್ತೀವಿ. ನಾನು 1 ಟೈಮ್ ದಾರವನ್ನು ತೊಗೊಂಡು ನಾನಲ್ಲಿ ಡಬಲ್ ಕ್ರೋಶವನ್ನು ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ನಾನಿಲ್ಲಿ 9 ಡಬಲ್ ಕ್ರೋಶವನ್ನು ಹಾಕ್ಕೊತೀನಿ. 9 ಡಬಲ್ ಕ್ರೋಶ ಹಾಕಿದ ನಂತರ ಅದು ಫಿಲ್ ಆಗುತ್ತೆ. ಮಧ್ಯ ಇರುವಂಥ ಗ್ಯಾಪು ಫಿಲ್ ಆಗುತ್ತೆ. ಸೊ ಅಲ್ಲಿ 9 ಡಬಲ್ ಕ್ರೋಶ ಕ್ರಿಯೇಟ್ ಆಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ತೋರಿಸ್ತಾ ಇದ್ದೀನಿ ನಿಧಾನವಾಗಿ. ಈಸಿ ಫ್ರೆಂಡ್ಸ್. ನಿಮಗೆ ಇದನ್ನು ಸಿಂಪಲ್ಲಾಗಿ ನಮ್ಮ ಸ್ಯಾರಿಗೆ ಈ ಡಿಸೈನ್ ಬೇಕು ಅನಿಸಿದಾಗ, ಯಾವ್ದಾರ ಒಂದು ಡಿಸೈನ್ ಹಾಕ್ಕೋಬೇಕು ಅಂದಾಗ ಈ ಡಿಸೈನನ್ನು ಹಾಕ್ಕೊಳ್ಳಿ. ತುಂಬ ಕ್ಯೂಟಾಗಿರುತ್ತೆ. ಸ್ಯಾರಿನಲ್ಲಿ 2 ಕಾಂಟ್ರಾಸ್ಟ್ ಕಲರ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ಡಿಸೈನ್ ಈ ಕಲರ್ ಹಾಕ್ಕೊಂಡ್ರೆ ಇನ್ನೊಂದು ಕಲರ್ನಲ್ಲಿ ನಾವು ಈ ಡಿಸೈನ್ನ ಹಾಕ್ಕೊಂಡ್ರೆ ಇನ್ನೊಂದು ಕಲರ್ನಲ್ಲಿ ಅದ್ರ ಕಾಂಟ್ರಾಸ್ಟಲ್ಲಿರೋಂತಹ ಕಲರನ್ನು ಕುಚ್ಚನ್ನು ಹಾಕ್ಕೋಬೋದು. ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ನೋಡಿ, ನಾನು 9 ಡಬಲ್ ಕ್ರೋಶ ಮಾಡ್ಕೊಂಡಿದ ನಂತರ ಸೀರೆಗೆ ಅದರಲ್ಲಿ ಎಲ್ಲಿಗೆ ಬರುತ್ತೆ ಆ ಲೆವೆಲ್ಗೆ ನಾನು ಲಾಕನ್ನು ಮಾಡ್ಕೊಂಡಿದ್ದ ನಂತರ ಲಾಕ್ ಮಾಡಿದ ನಂತರ ನಾವು ದಾರವನ್ನು ಮೇಲ್ಭಾಗ ಮಾಡಿ ನಾವು ನೀಡಲ್ಗೆ ಮಣಿಯನ್ನು ಪೋಣಿಸ್ಕೊಂಡು ನಾವು ಅದನ್ನು ಥ್ರೆಡ್ನ ಮೂಲಕ ನಾವು ಮಣಿಯನ್ನು ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ನಾವಿಲ್ಲಿ ಬೀಡನ್ನು ಲಾಕ್ ಮಾಡ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ದೊಡ್ಡದಾಗಿರೋ ಬೀಡಿಲ್ಲ ಅಂದರೆ ಸ್ಮಾಲ್ ಬೀಡನ್ನು ಸಹ ನೀವು ಹಾಕ್ಕೋಬೋದು. ಈಗ ಬೀಡ್ ಲಾಕನ್ನು ಮಾಡ್ತಾಯಿದ್ದೀನಿ. ಸ್ಯಾರಿಗೆ ಒಂದ್ಸರಿ ಬೀಡ್ ಲಾಕ್ ಆದ ನಂತರ ಸ್ಯಾರಿಗೆ ಸಹ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶ ಮಾಡೋ ಥರನೇ ನಾವು ಬೀಡನ್ನು ಲಾಕ್ ಮಾಡ್ಕೋಬೇಕು. ನೋಡಿ, ಡಬಲ್ ಕ್ರೋಶ ಮಾಡೋ ಥರ ತೊಗೊಂಡು ಬೀಡನ್ನು ನಾವು ಅಲ್ಲಿ ಲಾಕ್ ಮಾಡ್ತಾಯಿದ್ದೀವಿ. ಡೈರೆಕ್ಟ್ ಬೀಡನ್ನು ಲಾಕ್ ಮಾಡಿಲ್ಲ. ಲಾಕ್ ಮಾಡಿದ ನಂತರ ಮಧ್ಯೆ ನಿಮಗೆ ಒಂದು ಸ್ಪೇಸ್ ಕ್ರಿಯೇಟ್ ಆಗಿದೆ ನೋಡಿ. ಆ ಸ್ಪೇಸ್ನಲ್ಲಿ ನಾವು ಫಿಲ್ ಮಾಡ್ತಾ ಹೋಗಬೇಕು ಡಬಲ್ ಕ್ರೋಶವನ್ನು.
ನಿಮಗೆ ಇಲ್ಲ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬರಬೇಕು ಅಂದರೆ ತ್ರಿಬಲ್ ಕ್ರೋಶ ಮಾಡಿ, ಆವಾಗ ಡಿಸೈನ್ ಇನ್ನೂ ಸ್ವಲ್ಪ ಲೆಂತಿಯಾಗಿ ಕಾಣಿಸುತ್ತೆ ಅಷ್ಟೇ ಫ್ರೆಂಡ್ಸ್. ತ್ರಿಬಲ್ ಕ್ರೋಶನೂ ಅಷ್ಟೇ ಈಸಿ. ಡಬಲ್ ಕ್ರೋಶನಲ್ಲಿ ನಾವು 2 ಟೈಮ್ ತೊಗೊತೀವಿ, ತ್ರಿಬಲ್ ಕ್ರೋಶನಲ್ಲಿ ನಾವು 3 ಟೈಮ್ ತೊಗೊತೀವಿ. ನೀಡಲ್ ಮೇಲೆ ಎರಡಕ್ಕೆ ಒಂದು ಅಂತ 2 ಸರಿ ಮಾಡೋದು ಬದಲು ಎರಡಕ್ಕೆ ಒಂದು ಮತ್ತೆ ಎರಡಕ್ಕೆ ಒಂದು ಅಂತ 3 ಸರಿ ನಾವು ನೀಡಲಿಂದ ದಾರವನ್ನು ಒಳಗಡೆ ಎಳ್ಕೊತೀವಿ. ಸೊ ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಡಬಲ್ ಕ್ರೋಶವನ್ನು ಮಾಡ್ಕೊತಾ ಇದ್ದೀನಿ. ಡಿಸೈನ್ ಕ್ರಿಯೇಟ್ ಆಗ್ತಾ ಇದೆ. ನಿಧಾನವಾಗಿ ಡಬಲ್ ಕ್ರೋಶವನ್ನು ನಾವು ಕಂಪ್ಲೀಟಾಗಿ ಅಲ್ಲಿ ಫಿಲ್ ಮಾಡ್ತಾ ಹೋಗೋಣ. ಡಬಲ್ ಕ್ರೋಶವನ್ನು ಡಿಸೈನ್ ಸ್ಲ್ಯಾಂಟಿಂಗ್ ಆರ್ಚ್ ಥರ ಕಾಣಿಸುತ್ತೆ. ಸೊ ಇಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ ಕ್ರಿಯೇಟ್ ಆಗುತ್ತೆ. ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಈ ಸ್ಯಾರಿಗೆ ಈ ಡಿಸೈನ್ ನನಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ಈ ಸ್ಯಾರಿಗೆ ನಾನು ಈ ಡಿಸೈನನ್ನು ಹಾಕ್ತಾ ಇದ್ದೀನಿ ಕಸ್ಟಮರ್ದು. ಸ್ಯಾರಿನೂ ಅಷ್ಟೇ ಕಾಂಟ್ರಾಸ್ಟ್ ಚೆನ್ನಾಗಿದೆ, ಕಲರು ಪಿಂಕ್ ಗ್ರೀನ್ ಕಾಂಬಿನೇಷನ್. ಸೊ ಇದು ಹಾಕಿದ್ರೆ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಅಂತ ಈ ಡಿಸೈನನ್ನು ಹಾಕ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನಿಮ್ಗೇನಾದರೂ ಡೌಟ್ ಬಂದರೆ ಎಣಿಸ್ಕೊಳೋದ್ರಲ್ಲಿ ಆವಾಗ ನೀವು ನಿಲ್ಲಿಸ್ಬಿಟ್ಟು ಅಲ್ಲಿ ನೀವು ಕೌಂಟನ್ನು ಮಾಡ್ಕೋಬೋದು. ಎಷ್ಟು ಡಬಲ್ ಕ್ರೋಶ ಮಾಡಿದ್ದೀರಾ ಅಂತ ನೀವು ಅದನ್ನು ಚೆಕ್ ಸಹ ಮಾಡ್ಕೋಬೋದು. ನೋಡಿ 9 ಡಬಲ್ ಕ್ರೋಶ ಆದ ನಂತರ ನಾನು ಎಲ್ಲಿ ಜಾಗಕ್ಕೆ ಬರುತ್ತೆ ಅದೇ ಲೆವೆಲ್ಗೆ ನಾವು ಸೀರೆಗೆ ಲಾಕನ್ನು ಮಾಡ್ಕೋಬೇಕಾಗತ್ತೆ. ಈ ಥರ ನಾವು ಇಲ್ಲಿ 3 ಸ್ಲ್ಯಾಂಟಿಂಗ್ ಆರ್ಚನ್ನು ಮಾಡಬೇಕು. ಫಸ್ಟು ನಾನು 4 ಚೈನ್ ಹಾಕ್ಕೊಂಡಿದ್ದೀನಿ. 4 ಚೈನಲ್ಲಿ ನಾವು ಕುಚ್ಚನ್ನು ಹಾಕ್ಕೋಬೇಕು. ನೆಕ್ಸ್ಟ್ ನಾನು 3ನೇ ಸ್ಲ್ಯಾಂಟಿಂಗ್ ಆರ್ಚನ್ನು ಮಾಡ್ತಾಯಿದ್ದೀನಿ. ಸೇಮ್ ಆ್ಯಸ್ ಯೂಶ್ವಲ್ ನಾವು ಬೀಡನ್ನು ಹಾಕ್ಕೊತಾ ಇದ್ದೀವಿ. ಬೀಡನ್ನು ಹಾಕಿ ಸ್ಲ್ಯಾಂಟಿಂಗ್ ಆರ್ಚನ್ನ ಕ್ರಿಯೇಟ್ ಮಾಡ್ಕೊತೀವಿ. ಬೀಡನ್ನು ಹಾಕಿ ಒಂದು ಸರಿ ನೀಡಲ್ ಮೇಲೆ ದಾರ ತಗೊಂಡು ನಾವು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಒಂದು ಸರಿ ಬೀಡನ್ನು ಲಾಕ್ ಮಾಡಿ ನೆಕ್ಸ್ಟು ಡೈರೆಕ್ಟಾಗಿ ನೀಡಲ್ ಮೇಲೆ ನಾವು ಒಂದು ಸರಿ ದಾರವನ್ನು ಸುತ್ತಕೊಂಡು ಅಲ್ಲಿ ಡಬಲ್ ಕ್ರೋಶವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಅಲ್ಲಿ ಡಬಲ್ ಕ್ರೋಶ ಮಾಡೋದಕ್ಕೆ ಒಂದು ಹೋಲ್ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ ಜಾಗದಲ್ಲಿ ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ನೀಡಲನ್ನು ನಿಧಾನವಾಗಿ ಮಧ್ಯ ಇರುವಂತಹ ಖಾಲಿ ಜಾಗದಿಂದ ನಾವು ನೀಡಲ್ನ ತೊಗೊಂಡು ಮಾಡಬೇಕು. ನೋಡಿ ಇಲ್ಲಿ 3ನೇ ಸ್ಲ್ಯಾಂಟಿಂಗ್ ಆರ್ಚ್ ರೆಡಿಯಾಗಿದೆ, ಕಾಣಿಸ್ತಾ ಇದೆಯಲ್ಲ. 3ನೇ ಸ್ಲ್ಯಾಂಟಿಂಗ್ ಆರ್ಚ್ ನಾನು ರೆಡಿಯಾಗಿ ಅದನ್ನು ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ ನಂತರ ಈ ಥರ ಕಾಣಿಸುತ್ತೆ ನೋಡಿ. 4 ಚೈನ್ ಹಾಕ್ಕೊಂಡು 3 ಸ್ಲ್ಯಾಂಟಿಂಗ್ ಆರ್ಚ್, 3 ಬೀಡು 3 ಸ್ಲ್ಯಾಂಟಿಂಗ್ ಆರ್ಚ್ ಹಾಕಿದ ನಂತರ ನಾನಿಲ್ಲಿ ಮತ್ತೆ 4 ಚೈನ್ನ ಹಾಕ್ಕೊಂಡಿದ್ದೀನಿ. 3 ಸ್ಲ್ಯಾಂಟಿಂಗ್ ಆರ್ಚ್ ನಂತರ 4 ಚೈನ್ ಅಲ್ಲಿ ಕುಚ್ಚು ಬರುತ್ತೆ. 3 ಆದ ನಂತರ ಮಧ್ಯದಲ್ಲಿ ಒಂದೊಂದು ಕುಚ್ಚು ಹಾಕ್ತಾ ಹೋಗ್ತೀನಿ ಫ್ರೆಂಡ್ಸ್. ಅದೊಂಥರ ಡಿಫ್ರೆಂಟ್ ಲುಕ್ ಕಾಣಿಸುತ್ತೆ. ಇಲ್ಲಿ ಕುಚ್ಚು ಕಡಿಮೆ ಬರುತ್ತೆ, ಆರ್ಚ್ಗಳು ಡಿಸೈನ್ ಜಾಸ್ತಿ ಬರುತ್ತೆ ಅಂತಲೇ ಹೇಳ್ಬೋದು. ಮತ್ತೆ ನಾವು ಅದೇ ರೀತಿಯೇ ಡಿಸೈನ್ನ ಮತ್ತೆ ಹಾಕ್ಕೊತಾ ಹೋಗಬೇಕು. ಬೀಡನ್ನು ತೊಗೋಬೇಕು. ಬೀಡನ್ನು ಪೋಣಿಸ್ಕೊಂಡು ನಾವು ನೀಡಲ್ನ ಮೂಲಕ ಅದನ್ನು ಬೀಡನ್ನು ಒಂದು ಟೈಮ್ ಲಾಕ್ ಮಾಡಿ ಬೀಡನ್ನು ಡೈರೆಕ್ಟ್ ಡಬಲ್ ಕ್ರೋಶ ಮಾಡೋದಕ್ಕೆ ಬೀಡಿಂದ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇನ್ ಕೇಸ್ ಅರ್ಥ ಆಗಿಲ್ಲ ಅಂದರೆ ಮತ್ತೆ ನಿಮಗೆ ಅದು ಗೊತ್ತಾಗೋದಕ್ಕೋಸ್ಕರ ನಾನು ಮತ್ತೆ ಅದನ್ನು ರಿಪೀಟ್ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತೆ ನೋಡಲಿ ಅಂತ ನೀವು ಮತ್ತೆ ಬ್ಯಾಕ್ ನೀವು ನೋಡೋದಕ್ಕಾಗಲ್ಲ. ಒಂದ್ಸರಿ ನೀವು ಮತ್ತೆ ಏನು ಹಿಂದೆ ಹೋಗಿ ನೋಡೋದು ಅಂತ ಕಂಟಿನ್ಯೂ ಹಾಗೆ ನೋಡಿದ್ರೆ ಅರ್ಥ ಆಗಲಿ ಅಂತ ಮತ್ತೆ ಅದೇ ಡಿಸೈನ್ನ ಇನ್ನೊಂದು ಟೈಮ್ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಇಲ್ಲಿ ಸ್ಪೀಡಾಗಿ ಹೇಳ್ತಾ ಇದ್ದೀನಿ ಅಷ್ಟೇ, ನಮಗೆ ಅರ್ಥ ಆಗಿರುತ್ತೆ ಅಂತ. ನೋಡಿ ಮತ್ತೆ ನಾವು 3 ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ ಒಂದು ಕುಚ್ಚು ಹಾಕೋದಕ್ಕೆ 4 ಚೈನ್ ಆದ ನಂತರ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 3 ಸ್ಲ್ಯಾಂಟಿಂಗ್ ಆರ್ಚ್ ಮಾಡೋ ಥರ ತೋರಿಸ್ತಾ ಇದ್ದೀನಿ. ನೋಡಿ ರೆಡಿ ಇದೆ. ಇದೇ ಥರ ನಾವು ಕಂಪ್ಲೀಟ್ ಸೀರೆಗೆ ಮಾಡ್ಕೋಬೇಕು. 4 ಚೈನ್ ಹಾಕ್ಕೊಂಡು 3 ಸ್ಲ್ಯಾಂಟಿಂಗ್ ಆರ್ಚ್, ಮತ್ತೆ 4 ಚೈನ್, ಮತ್ತೆ 3 ಸ್ಲ್ಯಾಂಟಿಂಗ್ ಆರ್ಚ್, ಈ ಥರ ನಾವು ಕಂಪ್ಲೀಟಾಗಿ ಇಡೀ ಸ್ಯಾರಿಗೆ ಮಾಡ್ತಾ ಹೋಗಬೇಕು. ನಿಮಗೆ ಅದು ಆದಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋದು ಸಹ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ತಾ ಇರಿ. ನೋಡಿ ಕಂಪ್ಲೀಟಾಗಿ ಸ್ಯಾರಿಗೆ ಮಾಡಿ ಆಗಿದೆ. 3 ಸ್ಲ್ಯಾಂಟಿಂಗ್ ಆರ್ಚು, ಮಧ್ಯ ಕುಚ್ಚು ಬರೋದಕ್ಕೆ ಒಂದು ಸ್ಪೇಸು. ನೋಡಿ ಅದೇ ಥರ 3 ಸ್ಲ್ಯಾಂಟಿಂಗ್ ಆರ್ಚ್ಗಳು ರೆಡಿಯಾಗಿದೆ. ಕಂಪ್ಲೀಟ್ ಸ್ಯಾರಿಗೆ ಮಾಡಿ ಆಗಿದೆ. ನೋಡ್ತಾ ಇದ್ದೀರಲ್ಲ ಡಿಸೈನ್ ಹೇಗೆ ಕಾಣಿಸುತ್ತೆ ಅಂತ. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ಈ ಡಿಸೈನ್. ಈಗ ನಾನು ನೆಕ್ಸ್ಟ್ ಕುಚ್ಚು ಹಾಕಿದ ನಂತರ ನಿಮಗೆ ಹೇಗೆ ಕಾಣಿಸುತ್ತೆ ಅನ್ನೋದು ಸಹ ತೋರಿಸ್ತೀನಿ. ನಾನಿಲ್ಲಿ 150 ಎಳೆ ದಾರವನ್ನು ತೊಗೊಂಡಿದ್ದೀನಿ. ಅದು ಡಬಲ್ ಅಂದರೆ 300 ಎಳೆ ಆಗುತ್ತೆ. ಸೊ ನೆಕ್ಸ್ಟ್ ಈಗ ಕುಚ್ಚನ್ನು ಹಾಕಿರೋದನ್ನು ಸಹ ಕಂಪ್ಲೀಟಾಗಿ ಸ್ಯಾರಿ ರೆಡಿ ಆದಮೇಲೆ ಹೇಗೆ ಕಾಣಿಸುತ್ತೆ ಕುಚ್ಚು ಹಾಕಿದ ನಂತರ ಅನ್ನೋದು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 300 ಎಳೆ 150 ಡಬಲ್ ಫೋಲ್ಡ್ ಆದ ನಂತರ ಕುಚ್ಚು ಕ್ರಿಯೇಟ್ ಆಗಿರೋದು 300 ಎಳೆ ದಾರದಲ್ಲಿ. ನೋಡಿ ಹೇಗೆ ಮುದ್ದಾಗಿ ಕಾಣಿಸ್ತಿದೆ ಅಂತ. ನನಗೆ ಇದು ಡಿಸೈನ್ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ನಿಮಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕನ್ನು ಮಾಡಿ,
ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟನ್ನು ಮಾಡಿ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು.